ಸರ್, ಧ್ಯಾನದಲ್ಲಿ ಕಾಣ್ತಕ್ಕಂತ ಚಿತ್ರಗಳು ಅಥವಾ ದೃಶ್ಯಗಳು ಮತ್ತೆ ಬೆಳಕು ಕಾಣಿಸುತ್ತೆ ಸರ್, ಕಲರ್ಸ್ ಕಾಣಿಸುತ್ತೆ. ಮತ್ತೆ ನಮ್ಮ ದೇಹದಿಂದ ನಾವೇ ಹೊರಗಡೆ ಬಂದು ನಮ್ಮನ್ನೇ ನಾವು ನೋಡ್ಕೊತಾ ಇರ್ತೀವಿ ಅಂತ ಭಾವನೆ ಆಗುತ್ತಲ್ಲ ಸರ್. ಅದು ಮನಸ್ಸಿನ ಒಂದು ಗೊಂದಲನ ಅಥವಾ ಮನಸ್ಸು ಕೆಲಸ ಮಾಡ್ತಾ ಇರುತ್ತಾ, ಅಥವಾ ಅದು ಆ ಸ್ಥಿತಿ ಬಗ್ಗೆ ಹೇಳಿ ಸರ್. ಇದು ಮೂರು ಹಂತವಾಗಿ ಡಿವೈಡ್ ಮಾಡೋಣ ಈ ಪ್ರಶ್ನೆಯನ್ನು. ಮೊದಲನೇದು ಕಲರ್ಸ್, ಎರಡನೇದು ಬಂದು ದೃಶ್ಯಗಳು, ಮೂರನೇದು ಬಂದು ನಮ್ಮನ್ನೇ ನಾವು ನೋಡ್ಕೊಳ್ಳೋದು. ಇವು ಮೂರು ಬೇರೆ ಬೇರೆ. ಯಾಕೆಂದ್ರೆ ಧ್ಯಾನದಲ್ಲಿ ನಾವು ಕುತ್ಕೊಂಡಾಗ ನಮ್ಮಲ್ಲಿ ಆ ವಿಶ್ವಶಕ್ತಿ ಸೇರಿದಾಗ ನಮ್ಮ ಒಂದು ಬಯೋಕೆಮಿಸ್ಟ್ರಿ ಬದಲಾವಣೆ ಆಗುತ್ತೆ. ಆ ಒಂದು ನಮ್ಮೊಳಗೆ ಸೇರ್ಕೊಂಡಾಗ ಬಯೋಕೆಮಿಸ್ಟ್ರಿ ಚೇಂಜ್ ಆದಾಗ ಏನಾಗುತ್ತೆ, ಆ ರಿಯಾಕ್ಷನ್ ಇಂದ ನಮಗೆ ಕಲರ್ಸ್ ಕಾಣೋದಕ್ಕೆ ಶುರುವಾಗುತ್ತೆ, ಬಣ್ಣಗಳು ಕಾಣಿಸೋದಕ್ಕೆ ಶುರುವಾಗುತ್ತೆ. ಆ ಬಣ್ಣಗಳು ಕಾಣಿಸಿದಾಗ ಸರಿಯಾದ ಧ್ಯಾನ ಆಗಿದೆ ಅಂತೇಳಿ ಹೇಳ್ಬೋದು. ಯಾಕೆಂದ್ರೆ ಆ ವಿಶ್ವಶಕ್ತಿ ಒಳಗಡೆ ಹೋಗಿದೆ, ಸರಿಯಾದ ರಿಯಾಕ್ಷನ್ ಆಗಿದೆ, ಆ ಬಣ್ಣಗಳು ಕಾಣಿಸ್ತಾ ಇದ್ದಾವೆ. ಇದು ಮೊದಲನೇ ಹಂತದಲ್ಲಿ ಇದು ಆಗುತ್ತೆ. ನಂತರ ಆ ವಿಶ್ವಶಕ್ತಿ ನಿರಂತರ ನಮ್ಮೊಳಗೆ ಹೊರಟಾಗ, ನಮ್ಮ ಕ್ಲೆನ್ಸಿಂಗ್ ಪ್ರೋಸೆಸ್ ಮುಗಿದ ನಂತರ ನಿರಂತರ ಧ್ಯಾನ ಮಾಡೋರಿಗೆ ಈ ಬಣ್ಣಗಳು ಕಾಣಲ್ಲ. ಸ್ಟಾರ್ಟಿಂಗ್ ಮಾತ್ರ ಈ ಬಣ್ಣಗಳು ಕಾಣಿಸ್ತದೆ. ಯಾಕೆಂದ್ರೆ ಏನೇ ಒಂದಾಗ್ಲಿ ಫಸ್ಟಿಗೆ ಅದು ಎಕ್ಸ್ಪೋಸ್ ಆದಾಗ ಅದು ರಿಯಾಕ್ಷನ್ ಆಗುತ್ತೆ. ಅದಾದ ನಂತರ ಅದು ಒಂದು ಸ್ಟೇಟ್ ಅಲ್ಲಿ ನಿಂತ್ಕೊಂಡ್ಮೇಲೆ ಮತ್ತೆ ಅದು ರಿಯಾಕ್ಷನ್ ಆಗಲ್ಲ. ಅದೇ ರೀತಿ ಆ ಒಂದು ರಿಯಾಕ್ಷನ್ ಬದಲಾವಣೆಯಲ್ಲಿ ನಮಗೆ ಬಣ್ಣಗಳು ಕಾಣಿಸ್ತವೆ. ಅದೇ ಎರಡನೇದು ದೃಶ್ಯಗಳು. ದೃಶ್ಯಗಳು ಇದು ಮನಸ್ಸಿನ ಒಂದು ಊಹೆನ, ಇಲ್ಲ ನಿಜವಾಗಿ ಕಾಣಿಸುತ್ತಾ, ಇಲ್ಲ ಅಂದ್ರೆ ಏನಾದ್ರೂ ಹಿಂದಿನ ದೃಶ್ಯಗಳನ್ನು ನೆನಪು ಮಾಡಿಕೊಂಡು ನಾವೇ ರೀಕಾಲ್ ಮಾಡ್ತಾ ಇದೀವ ಅಂತ ನಾನಾ ರೀತಿ ನಮಗೆ ಅನುಮಾನಗಳು ಬರುತ್ತೆ. ಆದ್ರೆ ಸ್ನೇಹಿತರೆ, ಧ್ಯಾನದಲ್ಲಿ ಮನಸ್ಸಿನಿಂದ ಬರುವಂತ ದೃಶ್ಯಗಳು ಬಹಳ ಕಡಿಮೆ. 10% ಆದ್ರೆ 90% ಭಾಗ ದೃಶ್ಯಗಳು ಅವು ನಿಮಗೆ ಬೇಕಾಗಿರುವ ದೃಶ್ಯಗಳು ಕಾಣಿಸುತ್ತೆ. ಯಾವ್ದ್ರ ಸಲುವಾಗಿ ಕಾಣಿಸುತ್ತೆ ಅಂದ್ರೆ ನಿಮಗೆ ಮಾರ್ಗದರ್ಶನ ಮಾಡೋದಕ್ಕೆ ಕಾಣಿಸುತ್ತೆ. ಆ ದೃಶ್ಯಗಳಿಂದ ನಿಮಗೆ ಮಾರ್ಗದರ್ಶನ ಸಿಗುತ್ತೆ, ಪ್ಲಸ್ ಆ ದೃಶ್ಯಗಳಿಂದ ನೀವು ಜ್ಞಾನವನ್ನು ಪಡ್ಕೋಬಹುದು. ಆ ದೃಶ್ಯಗಳಿಂದ ಸಾಕಷ್ಟು ವಿಷಯ ತಿಳಿಯುತ್ತೆ. ಒಂದೊಂದ್ಸಲ ಮಾಸ್ಟರ್ಸು ಆ ದೃಶ್ಯಗಳಿಂದ ನಮಗೆ ಏನ್ ತಿಳಿಸ್ಬೇಕಂತಲ್ಲ ಆ ತಿಳಿಸ್ತಾರೆ. ಒಂದೊಂದ್ಸಲ ನಂಬರ್ಸ್ ಕಾಣಿಸುತ್ತೆ, ಏಂಜಲಿಕ್ ನಂಬರ್ಸ್ ಅಂತಾರೆ, 999, 888, 444. ಆ ಪ್ರತಿ ಒಂದು ನಂಬರಿಗೆ ಒಂದು ವಿಶ್ಲೇಷಣೆ ಐತೆ, ಏನು ಇದ್ರ ಮೀನಿಂಗು ಅಂತೇಳಿ. ಅಂದ್ರೆ ಆ ನಂಬರಿಗೂ ನಮ್ಮ ಧ್ಯಾನದವರು ಏನ್ ಮಾಡಿದ್ದಾರೆ, ಇಂತಿಂತ ನಂಬರ್ ಕಂಡ್ರೆ ಅದರ ಅರ್ಥ ಇದು ಅಂತೇಳಿ ಬರೆದಿದ್ದಾರೆ. ಹಾಗೆ ದೃಶ್ಯ ಕೂಡ ನಮಗೆ ಅನುಸಾರವಾಗಿ ದೃಶ್ಯನೇ ಕಾಣಿಸ್ತವೆ ಹೊರತು ಎಲ್ಲರಿಗೂ ಒಂದೇ ದೃಶ್ಯಗಳು ಕಾಣಲ್ಲ. ಅವರ ಆಧ್ಯಾತ್ಮಿಕ ಜೀವನಕ್ಕೆ ಯಾವ ದೃಶ್ಯಗಳು ಬೇಕೋ ಅವೇ ದೃಶ್ಯ ಕಾಣಿಸ್ತವೆ ಹೊರತು ಎಲ್ಲರಿಗೂ ಒಂದೇ ರೀತಿ ದೃಶ್ಯಗಳು ಕಾಣಲ್ಲ. ಆ ದೃಶ್ಯದಲ್ಲಿ ಒಂದು ಜ್ಞಾನ ಕೊಡುವ ಒಂದು ಪಾಠ ಇರುತ್ತೆ, ಇಲ್ಲ ಅಂದ್ರೆ ಒಂದು ನಮಗೆ ಸೂಚನೆ ಕೊಡುವ ಒಂದು ಪಾಠ ಇರುತ್ತೆ, ಇಲ್ಲ ಅಂದ್ರೆ ನಮ್ಮ ಹಿಂದಿನ ಜನ್ಮದ ಒಂದು ದೃಶ್ಯಗಳು ಇರ್ತವೆ. ಈ ಮೂರು ಸಾಧ್ಯತೆನು. ಆದ್ರೆ ಪ್ರತಿಯೊಂದು ವ್ಯಕ್ತಿಗೆ ಯೂನಿಕ್ ಒಂದು ಅನುಭವಗಳು, ಆ ಒಂದು ದೃಶ್ಯಗಳು ಕಾಣಿಸುತ್ತೆ. ಪ್ರತಿಯೊಬ್ಬರ ಒಂದು ದೃಶ್ಯಗಳು ಅವ್ರದಾದ ಪ್ರತ್ಯೇಕವಾದ ದೃಶ್ಯಗಳು. ಇಲ್ಲಿ ಸೇಮ್ ದೃಶ್ಯಗಳು ಒಂದು ನಾವು ಒಂದೇ ಒಂದು ಬರ್ದಿಟ್ಟು ಬಿಡ್ಬೋದು. ಇವರಿಗೆ ಈ ಸ್ಟೇಜಿಗೆ ಬಂದಾಗ ಹಿಂಗ್ ದೃಶ್ಯ ಕಾಣಿಸುತ್ತೆ, ಈ ಸ್ಟೇಜಿಗೆ ಬಂದಾಗ ಇಂಥ ದೃಶ್ಯ ಕಾಣಿಸುತ್ತೆ ಅಂತ ಬರ್ದಿಡಕ್ ಮಾತ್ರ ಸಾಧ್ಯ ಆಗ್ಲಾರ್ದು ಮಾತು. ಯಾಕೆಂದ್ರೆ ಪ್ರತಿ ಒಂದು ಧ್ಯಾನಿಯ ದೃಶ್ಯ ಅದು ಯುನಿಕ್, ಪ್ರತ್ಯೇಕವಾದದ್ದು. ಯಾರು ಅದನ್ನ ಸೇಮ್ ಅಂತೇಳಿ ಅನ್ನಕ್ಕಾಗಲ್ಲ. ಪ್ರತಿಯೊಂದು ಧ್ಯಾನಿಗೆ ಕೇಳಿ ಅವರಿಗೆ ಕಾಣುವ ದೃಶ್ಯ, ಒಬ್ಬ ಧ್ಯಾನಿಗೆ ಕಂಡಿದ್ದ ದೃಶ್ಯ ಇನ್ನೊಬ್ಬನಿಗೆ ಕಾಣಲ್ಲ.
ದೃಶ್ಯ ಬದಲಾವಣೆ ಆಗ್ತಾ ಹೋಗುತ್ತೆ. ಹಾಗೆ ಮೂರನೇದು, ನಮ್ಮನ್ನು ನಾವು ನೋಡ್ಕೊಳ್ಳೋದು. ನಮ್ಮನ್ನು ನಾವು ನೋಡ್ಕೊಳ್ಳೋದು ನೋಡಿ, ಅನ್ಕೋಬಹುದು, ಏನಪ್ಪ ನಮ್ಮ ಪ್ರತಿಬಿಂಬ ನಾನು ದಿನನಿತ್ಯ ಕನ್ನಡಿಯಲ್ಲಿ ನೋಡ್ಕೊಂತೀನಿ, ಇದು ನಾನು ಕಣ್ಣು ಮುಚ್ಚಿದಾಗ ಎಲ್ಲಿಂದ ನಾವು ನೋಡೋದು, ಆದ್ರೂ ನನ್ನ ಪ್ರತಿಬಿಂಬ ಕಾಣ್ತಾ ಇದೆ, ಎಲ್ಲಿಂದ ಕಾಣ್ತಾ ಇದೆ? ಸ್ನೇಹಿತರೆ, ಯಾರಿಗೆ ಮೂರನೇ ಕಣ್ಣು ಉತ್ತೇಜನ ಆಗಿರುತ್ತೋ ಆ ಮೂರನೇ ಕಣ್ಣಿನ ಮುಖಾಂತರ ಅವರ ದೃಶ್ಯ ಅವರಿಗೆ ಕಾಣಿಸುತ್ತೆ. ಅದು ಕೂಡ ಅವರ ದೃಶ್ಯ ಹೊರಗಡೆ ಕಂಡಿದೆ ಅಂತಂದ್ರೆ ಅವರು ಸೂಕ್ಷ್ಮ ಶರೀರ ಹೊರಗಡೆ ಬಂದಿದೆ ಅಂತ ಅರ್ಥ. ನೋಡಿ, ಇಲ್ಲಿ ಸ್ಥೂಲ ಶರೀರ ಯಾವ ರೀತಿ ಇದೆಯೋ ಅದೇ ರೀತಿ ಒಳಗಡೆ ಸೂಕ್ಷ್ಮ ಶರೀರ ಇದೆ. ಈ ಸೂಕ್ಷ್ಮ ಶರೀರಕ್ಕೆ ನೋಡಿ ಆಸ್ಟ್ರಲ್ ಬಾಡಿ ಅಂತೀವಿ ನಾವು, ಫಿಸಿಕಲ್ ಬಾಡಿ, ಆಸ್ಟ್ರಲ್ ಬಾಡಿ. ಅದೇ ರೀತಿ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರ ನಮ್ಮಿಂದ ಹೊರಗಡೆ ಬರುತ್ತೆ. ಆ ಸೂಕ್ಷ್ಮ ಶರೀರ ಸೇಮ್ ನಮ್ಮ ಜೆರಾಕ್ಸ್ ಇದ್ದಂಗೆ ಇರುತ್ತೆ, ನಮ್ಮ ತರನೇ ಅದಿರುತ್ತೆ. ಅದರಲ್ಲಿ ಯಾವುದೇ ರೀತಿ ಬದಲಾವಣೆ ಇರಲ್ಲ. ನಮ್ಮನ್ನು ನಾವು ಕನ್ನಡಿಯಾಗಿ ನೋಡಿದ್ರೆ ಯಾವ ರೀತಿ ಪ್ರತಿಬಿಂಬ ಕಾಣಿಸುತ್ತೋ ಅದೇ ರೀತಿ ಪ್ರತಿಬಿಂಬ ನಮ್ಮ ಮೂರನೇ ಕಣ್ಣಿನಿಂದ ನಮಗೆ ನೇರವಾಗಿ ಕಾಣಿಸುತ್ತೆ. ಇದು ದೃಶ್ಯಗಳಲ್ಲಿ ಇದು 3 ವಿಭಾಗವಾಗಿ ಪ್ರತಿಯೊಬ್ಬರಿಗೆ ಕಾಣಿಸುತ್ತದೆ. ಥ್ಯಾಂಕ್ ಯು ಸರ್. ಬಹಳ ವಿಸ್ತಾರವಾಗಿ ಇದನ್ನ ಪಾರ್ಟ್ ವೈಸ್ ಮಾಡ್ಕೊಂಡು ಹೇಳಿದ್ರಿ ಸರ್. ಬಹಳ ನಮ್ಮ ಮಕ್ಕಳಿಗೂ ತಿಳಿಸಿ ಹೇಳ್ದಂಗಿತ್ತು. ನಿಜಕ್ಕೂ ಇದು ಮುಂದೆ ವಿಡಿಯೋ ಎಷ್ಟೋ ಜನರಿಗೆ, ಮಾಸ್ಟರ್ಸ್ಗೆ ಬಹಳ ಉಪಯುಕ್ತವಂತ ತಿಳ್ಕೊಬೋದು ಸರ್. ಸರ್, ಈಗ ಆಸ್ಟ್ರಲ್ ಟ್ರಾವೆಲ್ ಬಗ್ಗೆ ಹೇಳಿದ್ರಿ. ಅಂದ್ರೆ ಟ್ರಾವೆಲ್ ಬಂದಿಲ್ಲ ಇನ್ನು, ಜಸ್ಟ್ ನಮ್ಮ ಪ್ರತಿಬಿಂಬವನ್ನ ನಾವು ನೋಡ್ಕೊಂಡ್ವಿ. ಅದರ ಮುಂದುವರೆದ ಭಾಗನೇ ಸೂಕ್ಷ್ಮ ಶರೀರ ಯಾನ. ಆ ಸೂಕ್ಷ್ಮ ಶರೀರ ಯಾನ ಅದು ಒಂದು ಮನಸ್ಸಿನ ಭ್ರಮೇನ ಅಥವಾ ನಿಜವಾಗಿಯೂ ನಡೀತಾ ಇರುತ್ತಾ? ಮತ್ತೆ ಕನಸುಗಳಿಗೂ ಮತ್ತು ಧ್ಯಾನ ಮಾಡುವಾಗ, ಧ್ಯಾನಕ್ಕೆ ಬಂದ್ಮೇಲೆ ಈ ಆಸ್ಟ್ರಲ್ ಟ್ರಾವೆಲ್ ಅಂತ ಆಗುತ್ತೆ. ನಾನು ಇನ್ಯಾವುದೋ ಲೋಕಕ್ಕೆ ಹೋಗಿದ್ದೆ ಅಥವಾ ಇನ್ನೇನೋ ನೋಡಿದೆ. ಸ್ವತಃ ನನಗೂ ಕೂಡ 1-2 ಸಲ ಎಕ್ಸ್ಪೀರಿಯನ್ಸ್ ಆಯ್ತು ಸರ್. ಒಂದು ಸೆಷನ್ ಅಟೆಂಡ್ ಮಾಡಿ ನಾನು ಅದನ್ನ ಪ್ರಾಕ್ಟೀಸ್ ಮಾಡುವಾಗ ಆಸ್ಟ್ರಲ್ ಟ್ರಾವೆಲ್ ಮಾಡಿದ್ದೆ ಸರ್. ನಾನು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಹೋದೆ. ಒಂದು ಸಲ ನನ್ಗೆ ಗೊತ್ತಾಯ್ತು, ನನಗೆ ಬಹಳ ಚಿಕ್ಕ ಹುಡುಗಿದ್ದಾಗಿಂದನೇ ಆಸ್ಟ್ರಲ್ ಟ್ರಾವೆಲ್ ಆಗ್ತಾ ಇತ್ತು. ಬಟ್ ನಾನು ಅದೇನೋ ಚಿಕ್ಕ ಹುಡುಗಿದ್ದಾಗ ಎಲ್ಲೋ 3 ದಾರಿ ಕಲಿವಲ್ಲೇ ಬಿದ್ದು ಏನೋ ಏನೋ ಸೇರ್ಕೊಂಡೈತೆ ಅಂತ ಹೇಳಿ ತಾಯ್ತ ಕಟ್ಸೋದು, ಸಾಂಬ್ರಾಣಿ ಹಾಕೋದೆಲ್ಲ ಮಾಡಿದ್ರು ನನಗೆ ಆ ಚಿಕ್ಕ ಹುಡುಗಿದ್ದಾಗ. ಅದೆಲ್ಲ ಭಯ ಪಟ್ಕೊಂಡ್ಬಿಟ್ಟಾಳ, ಏನೋ ಆಗ್ಬಿಟ್ಟೈತೆ ಅಂತಿದ್ರು. ಆದ್ರೆ ನನಗೆ ಯಾವಾಗ ವಿಕಾರಾಬಾದ್ ಹೋಗಿ 2019 ವಿಕಾರಾಬಾದ್ ಹೋದಾಗ ಡಾಕ್ಟರ್ ನ್ಯೂಟನ್ ಸರ್ ಅವರ ಸೆಷನ್ ತಗೊಂಡ್ಮೇಲೆ ಗೊತ್ತಾಯ್ತು ಸರ್ ಅದು ಆಸ್ಟ್ರಲ್ ಟ್ರಾವೆಲ್ ಅಂತ. ಆ ಆಸ್ಟ್ರಲ್ ಟ್ರಾವೆಲ್ ಒಳಗಡೆ ಯಾವ ರೀತಿ ನಾವು ಪ್ರಯಾಣ ಮಾಡ್ತೀವಿ ಸರ್, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಈಗ ನಾವು ನಮ್ಮ ಪ್ರತಿಬಿಂಬ ನಾವು ನೋಡೋದು ಅಂತ ಹೇಳಿದ್ವಿ, ಅದನ್ನ ಆಸ್ಟ್ರಲ್ ಬಾಡಿ ರಿಲೀಸ್ ಅಂತೀವಿ. ನಮ್ಮ ಸೂಕ್ಷ್ಮ ಶರೀರ ಹೊರಗಡೆ ಬರುತ್ತೆ. ಆದ್ರೆ ಅದು ಪ್ರಯಾಣ ಮಾಡೋದಕ್ಕೆ ಅದಕ್ಕೆ ಶಕ್ತಿ ಬೇಕು ಅಂತ. ಇಲ್ಲಿ ನೋಡಿ, ಇದು ಬಹಳ ಮುಖ್ಯವಾದ ಸಂಗತಿ ಏನಂದ್ರೆ, ನಮ್ಮ ಪ್ರತಿಬಿಂಬ ಏನೋ ಹೊರಗೆ ಬಂದ್ಬಿಡುತ್ತೆ, ನಮ್ಮ ಸೂಕ್ಷ್ಮ ಶರೀರ ಹೊರಗಡೆ ಬರುತ್ತೆ. ಆದ್ರೆ ಅದು ಪ್ರಯಾಣ ಮಾಡೋದಕ್ಕೆ ಅದಕ್ಕೆ ಶಕ್ತಿ ಬೇಕು. ಶಕ್ತಿ ವಿಶ್ವಶಕ್ತಿನೇ. ವಿಶ್ವಶಕ್ತಿ ನಮ್ಮಲ್ಲಿ ಹೆಚ್ಚಾದಾಗ ಅದು ಸೂಕ್ಷ್ಮ ಶರೀರ ನಮ್ಮ ಒಂದು ನ್ಯಾವೆಲ್ ಅಂದ್ರೆ ಒಕ್ಕಳ ಅಂತೀವಲ್ಲ, ಒಕ್ಕಳ ಭಾಗಕ್ಕೆ ಕನೆಕ್ಟೆಡ್ ಆಗಿ ಒಂದು ಸಿಲ್ವರ್ ಕಾರ್ಡ್ ಆಗಿ ಅದು ಕನೆಕ್ಟೆಡ್. ಆಸ್ಟ್ರಲ್ ಸ್ಟ್ರಿಂಗ್ ಅಂತೀವಿ ನಾವು, ಆಸ್ಟ್ರಲ್ ಸ್ಟ್ರಿಂಗ್. ಆ ಸಿಲ್ವರ್ ಕಾರ್ಡ್ಗೆ ಇನ್ನೊಂದು ಪದ ಅಂದ್ರೆ ಆಸ್ಟ್ರಲ್ ಸ್ಟ್ರಿಂಗ್, ಒಂದು ಸೂಕ್ಷ್ಮವಾದ ಒಂದು ತಂತಿ ಅಂತ ಅನ್ಬೋದು ನಾವು. ಅದು ಕಣ್ಣಿಗೆ ಕಾಣಲ್ಲ, ಬಟ್ ಆದ್ರೆ ಕನೆಕ್ಟಿವಿಟಿ ಇರುತ್ತೆ. ಕಣ್ಣಿಗೆ ಕಾಣಲ್ಲ, ಮೂರನೇ ಕಣ್ಣಿಗೆ ಕಾಣುತ್ತೆ. ಆದ್ರೆ ಅದು ನಮ್ಮ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರಕ್ಕೆ ಕನೆಕ್ಟಿವಿಟಿ ಆಗಿರೋದು ಸಿಲ್ವರ್ ಕಾರ್ಡ್. ಆ ಒಂದು ಒಬ್ಬ ಧ್ಯಾನ ಹೆಚ್ಚು ಮಾಡ್ತಾ ಮಾಡ್ತಾ ಅವನಲ್ಲಿ ಶಕ್ತಿ ಜಾಸ್ತಿ ಆದಾಗ ಅವನ ಸೂಕ್ಷ್ಮ ಶರೀರ ಏನ್ ಮಾಡುತ್ತೆ, ಹೊಸತನವನ್ನು, ಹೊಸ ಜ್ಞಾನವನ್ನು ಪಡ್ಕೊಂಡು ಬರೋದಕ್ಕೆ ಹೊರಗಡೆ ಬರುತ್ತೆ. ಇದು ಪ್ರತಿನಿತ್ಯ
ನಮಗೆ ರಾತ್ರಿಯ ಸಮಯದಲ್ಲಿ ಇದು ನಡೆಯೋ ಒಂದು ವಿಚಾರ. ಆದ್ರೆ ಇಲ್ಲಿ ವ್ಯತ್ಯಾಸ ಏನು ಅಂತಂದ್ರೆ, ಒಂದು ಗೋಚರವಾಗಿ ನಡೆಯುತ್ತೆ, ಇನ್ನೊಂದು ಅಗೋಚರವಾಗಿ ನಡೆಯುತ್ತೆ. ಧ್ಯಾನದಲ್ಲಿ ಗೋಚರವಾಗಿ ಈ ಒಂದು ಸೂಕ್ಷ್ಮ ಶರೀರಯಾನ ನಡೆಯುತ್ತೆ. ಅದೇ ನಿದ್ದೆಯಲ್ಲಿ ಅಗೋಚರವಾಗಿ ಸೂಕ್ಷ್ಮ ಶರೀರ ಯಾನ ನಡೆಯುತ್ತೆ. ಅದಕ್ಕೆ ಯಾರಿಗಾದ್ರೂ ಬಹಳಷ್ಟು ಧ್ಯಾನಿಗಳು ಅಂತಾರೆ, ಸರ್ ನನಗೆ ಆಸ್ಟ್ರಲ್ ಟ್ರಾವೆಲೇ ಆಗಲ್ಲ ಸರ್ ಅಂತ. ಆಸ್ಟ್ರಲ್ ಟ್ರಾವೆಲೇ ಆಗಲ್ಲ ಅಂದ್ರೆ ನೀವು ಬದುಕಂಗೆ ಇಲ್ಲ, ಅಲ್ಲೇ ನಿಮ್ ಡೆತ್. ಯಾಕಂದ್ರೆ ಪ್ರತಿ ದಿವಸ ರಾತ್ರಿ ನಿಮ್ಮ ಸೂಕ್ಷ್ಮ ಶರೀರ ಉನ್ನತ ಲೋಕಕ್ಕೆ ಹೋಗಿ ವಾಪಸ್ ಬರುತ್ತೆ. ಅದು ಹೋದಾಗೆ ನಿಮ್ಮೊಳಗೆ ವಿಶ್ವಶಕ್ತಿ ತುಂಬಿಕೊಳ್ಳುತ್ತೆ. ಮತ್ತೆ ತಿರುಗಿ ಮರು ದಿವಸ ನೀವು ಬೆಳಿಗ್ಗೆ ಎದ್ದಾಗ ಅತ್ಯಂತ ಶಕ್ತಿಯುತವಾಗಿ ಓಡಾಟ, ಫ್ರೆಶ್ನೆಸ್ಸು ಯಾಕೆ ಇರುತ್ತೆ ಅಂದ್ರೆ ಆ ವಿಶ್ವಶಕ್ತಿ ಇಡೀ ರಾತ್ರಿ ತುಂಬಿಕೊಂಡಿರುತ್ತೆ. ಆ ವಿಶ್ವಶಕ್ತಿನ ಮತ್ತೆ ನೆಕ್ಸ್ಟ್ ಡೇ ಪೂರ್ತಿ ಖರ್ಚು ಮಾಡ್ತೀವಿ. ಆದ್ರೆ ಇಲ್ಲಿ ಹೇಳೋದೇನು ಅಂದ್ರೆ, ಪ್ರತಿಯೊಬ್ಬರು ಆಸ್ಟ್ರಲ್ ಟ್ರಾವೆಲ್ ಮಾಡಿದ್ದಾರೆ. ಆದ್ರೆ ಕಾನ್ಶಿಯಸ್ ಆಗಿ ಮಾಡಿದಾರ, ಅನ್ಕಾನ್ಶಿಯಸ್ ಮಾಡಿದಾರ, ಗೋಚರವಾಗಿ ಮಾಡಿದಾರ, ಅಗೋಚರವಾಗಿ ಮಾಡಿದಾರ. ಅಗೋಚರವಾಗಿ ಪ್ರತಿಯೊಬ್ಬರು ಮಾಡಿದ್ದಾರೆ, ಗೋಚರವಾಗಿ ಧ್ಯಾನಿಗಳು ಮಾತ್ರ ಮಾಡ್ತಾರೆ. ಅದಕ್ಕೆ ಧ್ಯಾನಿಗಳಿಗೆ ಮಾತ್ರ ಈ ಸೂಕ್ಷ್ಮ ಶರೀರಯಾನ ಗೋಚರವಾಗಿ ಮಾಡೋದನ್ನು ಅವರು ಭಾಸ ಮಾಡ್ತಾರೆ, ಅಂದ್ರೆ ಅನುಭವಿಸ್ತಾರೆ, ಗೊತ್ತಾಗುತ್ತೆ ಅವರಿಗೆ. ಅವರ ಒಂದು ಮೂರನೇ ಕಣ್ಣು ಉತ್ತೇಜನ ಯಾರಿಗಾಗಿರುತ್ತೋ ಆ ಮೂರನೇ ಕಣ್ಣಿನ ಮುಖಾಂತರ ಅವರ ಸೂಕ್ಷ್ಮ ಶರೀರ ಯಾನವನ್ನು ಅವ್ರು ಗುರುತಿಸ್ಬೋದು, ಅವ್ರು ನೋಡ್ಬೋದು. ಅದನ್ನ ನೋಡೋದ್ರ ಜೊತೆಗೆ ಆ ಸೂಕ್ಷ್ಮ ಶರೀರ ಎಲ್ಲಿ ಹೋಗುತ್ತೆ ಅಲ್ಲ, ಅದರಲ್ಲಿನೂ ಸ್ಟೇಜಸ್ ಇದೆ. ಆಸ್ಟ್ರಲ್ ಟ್ರಾವೆಲ್ ತಾನಾಗಿ ತಾನಾಗೋದು, ಆಸ್ಟ್ರಲ್ ಟ್ರಾವೆಲ್ ಅಟ್ ವಿಲ್ ಅಂದ್ರೆ ನಾನು ಮನಸ್ಪಟ್ಟು ಮಾಡೋದು. ಆಸ್ಟ್ರಲ್ ಟ್ರಾವೆಲ್ ಅಟ್ ವಿಲ್ ನಲ್ಲಿ ಈವನ್ ನಾನು ನಿಮ್ಮ ಮನೆಗೆ ಬರಬೇಕು ಅಂತಂದ್ರೆ ಅಲ್ಲಿ ಬಂದು ನಿಮ್ಮ ಯಾವ ಕೋಣೆಯಲ್ಲಿ ಏನು ವಸ್ತುಗಳು ಇಟ್ಟಿದ್ದಾರೆ ಎಲ್ಲವನ್ನು ನಾನು ವೀಕ್ಷಣೆ ಮಾಡಿಕೊಂಡು ವಾಪಸ್ ಬಂದು, ಈ ಕಲರ್ ವಸ್ತು ಫ್ಲವರ್ ವಾಸ್ ಇಲ್ಲಿತ್ತು, ನಿಮ್ಮ ಗೋಡಿ ಮೇಲೆ ಇಂಥ ಒಂದು ಚಿತ್ರಪಟ ಇತ್ತು ಅಂತೇಳಿ ಕ್ಲಿಯರ್ ಕಟ್ ಆಗಿ ಹೇಳೋದು ಆಸ್ಟ್ರಲ್ ಟ್ರಾವೆಲ್ ಅಟ್ ವಿಲ್. ಇದು ಬಹಳ ಕಷ್ಟ, ಇದು ಬಹಳ ಕಷ್ಟ. ಆದ್ರೆ ಮಾಡ್ಲಾರ್ದಂಥದ್ದು ಅಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಪ್ರತಿಯೊಂದು ಸಾಧ್ಯ ಧ್ಯಾನದಲ್ಲಿ. ಆಸ್ಟ್ರಲ್ ಟ್ರಾವೆಲ್ ಅಟ್ ವಿಲ್ ಇದು ಪತ್ರಿ ಸರ್ ಒಂದ್ಸಲ ನಮಗೆ ಹೇಳಿದ್ರು. ಏನಂತ, ಅವರ ಸ್ನೇಹಿತ ಆಸ್ಟ್ರಲ್ ಟ್ರಾವೆಲ್ ಮಾಡಿ ಇವರ ಒಂದು ರೂಮ್ ನಲ್ಲಿ ಏನೇನಿದೆ ಎಲ್ಲವನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗೆ ನಾನು PMC ಗುಜರಾತ್ನಲ್ಲಿ ಒಂದ್ಸಲ ಕ್ಲಾಸ್ ಮಾಡಬೇಕಾದ್ರೆ ನಾವು ಬಾಡಿಗೆ ಮನೆಯಲ್ಲಿ ಇದ್ವಿ. ಅವಾಗ ಬಾಡಿಗೆ ಮನೆಯಲ್ಲಿ ಅಂದ್ರೆ ಗುಜರಾತ್ ಅಲ್ಲಿರೋ ವ್ಯಕ್ತಿ ಆಸ್ಟ್ರಲ್ ಟ್ರಾವೆಲ್ ಮಾಡಿ ನಮ್ಮ ಮನೆಯಲ್ಲಿ ಬಂದು ನಮ್ಮ ಮನೆ ನಕ್ಷೆ ಹೇಗಿದೆ ಅಂತ ಹೇಳಿದವನು. ನಿಮ್ಮ ಮನೆಯಲ್ಲಿ 2 ರೂಮ್ ಇದಾವೆ, ನೀವು ಸೋಫಾ ಮೇಲೆ ಕುತ್ಕೊಂಡೇ ಕ್ಲಾಸ್ ಮಾಡ್ತೀರಿ, ನೀವು ಹಾಲಲ್ಲಿ ಕುತ್ಕೊಂಡು ಮಾಡ್ತೀರಿ ಅಂತ ಅಷ್ಟು ನೀಟಾಗಿ ವಿವರಿಸಿದ್ದಾರೆ. ದಟ್ ಈಸ್ ಆಸ್ಟ್ರಲ್ ಟ್ರಾವೆಲ್ ಅಟ್ ವಿಲ್. ಅಂದ್ರೆ ಅವರು ಎಲ್ಲಿ ಹೋಗ್ಬೇಕು ಅಂತ ಅನ್ಕೊಂತಾರೋ ಅಲ್ಲಿ ಹೋಗ್ತಾರೆ. ಆದ್ರೆ ಧ್ಯಾನದಲ್ಲಿ ತಾನಾಗಿ ತಾನೇ ಆಗೋದು ಅದು ಆಸ್ಟ್ರಲ್ ಟ್ರಾವೆಲ್ ಫಾರ್ ನಾಲೆಡ್ಜ್. ಆ ಒಂದು ಧ್ಯಾನದ ಸಮಯದಲ್ಲಿ ಆ ಆಧ್ಯಾತ್ಮಿಕ ಪಯಣಕ್ಕೆ ಏನು ಜ್ಞಾನ ಬೇಕು ಆ ಜ್ಞಾನದ ಅನುಸಾರವಾಗಿ ಅವರಿಗೆ ಆಸ್ಟ್ರಲ್ ಟ್ರಾವೆಲ್ ಆಗುತ್ತೆ. ಸೂಪರ್ ಸರ್, ನಿಜವಾಗಿ ಆಸ್ಟ್ರಲ್ ಟ್ರಾವೆಲ್ ಬಗ್ಗೆ ಅಷ್ಟೇ ಗೊತ್ತಿತ್ತು. ಇದರಲ್ಲಿ 2 ಪಾರ್ಟ್ ಮಾಡಿ ಹೇಳಿದ್ರಿ ಸರ್. ಅಂದ್ರೆ ನಾವು ಇಷ್ಟಪಟ್ಟು ಮಾಡಬೇಕು ಅಂತ ಹೋಗೋದು ಒಂದು, ಅದು ಸಹಜವಾಗಿ ಆಗೋದೊಂದು. ಇದಕ್ಕೆ ಒಂದು ಒಳ್ಳೆ ಇದಂದ್ರೆ, ನಮ್ಮ ಯಾರಾದ್ರೂ ಪ್ರಾರಂಭದಲ್ಲಿ ಇದ್ದವ್ರಿಗೆ ಸ್ಪಿರಿಚುವಲ್ ರಿಯಾಲಿಟಿ ವಿಡಿಯೋ ಸರಿಯಾಗಿ ಮಾರ್ಗದರ್ಶನ ಮಾಡ್ಬೋದಲ್ಲ ಸರ್? ಎಸ್ ಮ್ಯಾಮ್. ಸ್ಪಿರಿಚುವಲ್ ರಿಯಾಲಿಟಿ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಒಂದು ಧ್ಯಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಆಸ್ಟ್ರಲ್ ಟ್ರಾವೆಲ್ ಅಂದ್ರೆ ಏನು, ಕಲರ್ಸ್ ಯಾವಾಗ ಬರುತ್ತೆ, ಅದನ್ನ ಬಹಳ ಹಂತವಾಗಿ ವಿಜುವಲ್ ಎಫೆಕ್ಟ್ ಕೊಟ್ಟು ತೆಗೆದಿದ್ದಾರೆ. ಪ್ರತಿಯೊಂದು ಧ್ಯಾನಿಗಳು ಸ್ಟಾರ್ಟಿಂಗ್ ನಲ್ಲಿ ಸ್ಪಿರಿಚುವಲ್ ರಿಯಾಲಿಟಿ ನೋಡ್ಲೇಬೇಕು.